ಶೃಂಗೇರಿಗೆ ಹೋದ್ರೆ ಈ ಜಲಪಾತಕ್ಕಂತೂ ಹೋಗೇ ಹೋಗ್ತಾರೆ. ಬಟ್ ಬಹಳಷ್ಟು ಜನಕ್ಕೂ ಗೊತ್ತಿಲ್ಲ ಇದು ಶೃಂಗೇರಿಯ ಬಳಿ ಇರುವಂತಹ ಜಲಪಾತ, ಸಿರಿಮನೆ ಜಲಪಾತ. ಮೈದುಂಬಿ ಹರಿತಾ ಇದೆ. ಬೇಸಿಗೆಯಲ್ಲಿ ಹೋದ್ರೂ ಕೂಡ ಇಲ್ಲಿ ನೀರಿರುತ್ತೆ, ಅಷ್ಟು ಅದ್ಭುತ ಈ ಜಾಗ. ಬಟ್ ಈಗ ಸ್ನಾನ ಮಾಡೋಕ್ಕಂತೂ ಈಗ ಆಗಲ್ಲ. ಅಲ್ಲಿ ಮೈದುಂಬಿ ಹರಿತಾ ಇರುವಂಥ ಸಿರಿಮನೆ ಜಲಪಾತ ಶೃಂಗೇರಿಯ ಬಳಿ ಇದೆ. ಶೃಂಗೇರಿ ತಾಲೂಕಿನ ಕಿಗ್ಗಾ ತಪ್ಪಲಿನಲ್ಲಿರುವಂತಹ ಸಿರಿಮನೆ ಜಲಪಾತ ಇದು. ಸುಮಾರು 100 ಅಡಿ ಎತ್ತರದಿಂದ ಧುಮ್ಮುಕ್ಕುವಂಥ ಜಲಪಾತ ಇದು. ಬಂಡೆಗಳ ಮೇಲೆ ಹತ್ತಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ರು. ಇದು ಸಾಯಬೇಕು ಅಂತ ಬಯಸುವಂಥವ್ರು ಅನ್ಸುತ್ತೆ ಇವರೆಲ್ಲ. ಇತ್ತ ಕಳಸಾ ತಾಲೂಕಿನ ಅಂಬಾತೀರ್ಥದಲ್ಲೂ ಕೂಡ ಮೀನುಗಳ ನರ್ತನ ನಡೀತಾ ಇದೆ. ಭೋರ್ಗರೆಯುತ್ತಿರುವಂಥ ನೀರಿನಲ್ಲಿ ಜಿಗಿತಾ ಇವೆ ಮೀನುಗಳು. ಈ ದೃಶ್ಯ ನೋಡಿ, ಇದು ಸಿರಿಮನೆ ಜಲಪಾತ ಇದು. ಬಂಡೆಗಳ ಮೇಲೆಲ್ಲ ಅಲ್ಲಿ ಬಿದ್ದು ಸತ್ತಿರೋದು ಇದೆ, ವರದಿಗಳಿದ್ದಾವೆ. ಅಲ್ಲಿ ಮೇಲೆಲ್ಲ ಹುಚ್ಚಾಟವನ್ನು ಮಾಡಕ್ಕೆ ಹೋದರೆ, ಅದು ನೀರು ಬರಬೇಕಾದ್ರೆ ಹುಚ್ಚಾಟವನ್ನು ಮಾಡಿದರೆ ಬದುಕಕ್ಕಾಗತ್ತೇನ್ರಿ ನಿಮಗೆ? ಕೆಳಗೆ ಬಿದ್ದರೆ ನೇರವಾಗಿ ತಲೆಗೇನೆ ಪೆಟ್ಟು. ಎಲ್ಲ ಕೆಳಗಡೆ ಬಂಡೆಗಳೇ ಇರೋದಲ್ಲಿ. ಸೊ ಇದು ಸಿರಿಮನೆ ಜಲಪಾತ. ಆದರೆ ಇನ್ನೊಂದು ಕಡೆಗೆ ನಿಮಗೆ ಕಳಸಾ ತಾಲೂಕಿನಲ್ಲಿ ಅಂಬಾತೀರ್ಥದಲ್ಲಿ ಮೀನುಗಳು ಹೆಂಗೆ ಜಂಪ್ ಮಾಡ್ತಾ ಇವೆ ನೋಡಿ. ಚೆನ್ನಾಗಿರುತ್ತೆ ಅದು. ಮಳೆಗಾಲದ ಸಂದರ್ಭದಲ್ಲಿ ಮೀನುಗಳು ಈಜಾಡೋದೇ ಹಾಗೆ, ವಿರುದ್ಧ ದಿಕ್ಕಿನಲ್ಲಿ. ನೀರು ಯಾವ ಕಡೆಗೆ ಹರಿತಾ ಇರುತ್ತೋ ನೀರಿನ ಜೊತೆಗೆ ಹರಿಯಲ್ಲ ಅದು. ನೀರಿನ ವಿರುದ್ಧ ದಿಕ್ಕಿನಲ್ಲಿನೇ ಮೀನುಗಳು ಈಜಾಡೋದು. ಅವುಗಳೊಂಥರ ಖುಷಿ ಅವಕ್ಕೆ. ಹಾಗಾಗಿನೇ ಬದುಕು ಅಷ್ಟೇ. ಅದು ಕಂಪೇರ್ ಮಾಡ್ತಾರೆ ಮೀನಿನ ರೀತಿಯಲ್ಲಿ ಬದುಕು ಅಂತ ಹೇಳಿ. ಕೆಲವರು ಹೇಳ್ತಾರೆ ಜೀವನ ಹೆಂಗೆ ಸಾಗುತ್ತೆ ಅದ್ರ ಜೊತೆಗೆ ಹರ್ಕೊಂಡು ಹೋಗ್ಬೇಕು ಅಂತೇಳಿ. ಅವಾಗ ಸಾಧನೆ ಮಾಡೋಕ್ಕಾಗೋದಿಲ್ಲ. ಮೀನಿನ ರೀತಿಯಲ್ಲಿ ನೀನು ಬದುಕೋದನ್ನು ಕಲಿ, ಆಗ ನೀನೇನಾದರೂ ಸಾಧನೆ ಮಾಡೋಕ್ಕಾಗತ್ತೆ ಅಂತ ಕಂಪೇರ್ ಮಾಡೋದು ಯಾಕೆ ಅಂತಂದರೆ ಇದನ್ನೇ ನೋಡಿ. ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನಿಮ್ಗೆ ಈಜಾಡೋಕ್ಕಾಗತ್ತೇನ್ರಿ? ಮೀನುಗಳು ಈಜಾಡುತ್ತೆ ಅಲ್ಲಿ ನೋಡಿ.